ಸಾಮಾನ್ಯವಾಗಿ ನಾವು ಮನೆಗಳ್ಳತನ ಸರಗಳ್ಳತನ ನೋಡಿದ್ದೇವೆ. ಆದರೆ ರಸ್ತೆಯಲ್ಲಿ ಮಳೆ ನೀರು ಸರಾಗವಾಗಿ ಹೋಗಲೆಂದು ಹಾಕಲಾಗಿದ್ದ ಗ್ರೇಟಿಂಗ್ ಕಳ್ಳತನ ಮಾಡೋದು ಎಲ್ಲಾದ್ರೂ ನೋಡಿದ್ದೀರಾ? ಇದೀಗ ಕಳ್ಳರ ಕಣ್ಣು ಗ್ರೇಟಿಂಗ್ಗಳ ಮೇಲೆ ಬಿದ್ದಿದ್ದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 91 ಗ್ರೇಟಿಂಗ್ಗಳನ್ನ ಕಳ್ಳರು ಕದ್ದೊಯ್ದಿದ್ದು ಕಳ್ಳರ ಕೈ ಚಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ಕುರಿತು ವರದಿ ಇಲ್ಲಿದೆ. ಮಳೆ ನೀರು ಸರಾಗವಾಗಿ ಹೋಗಲೆಂದು ರಸ್ತೆಯಲ್ಲಿ ಹಾಕಲಾಗಿದ್ದ ಗ್ರೇಟಿಂಗ್ಗಳ ಮೇಲೆ ಬಿತ್ತು ಕಳ್ಳರ ಕಣ್ಣು. ಗ್ರೇಟಿಂಗ್ ಕಳ್ಳರ ಕೈಚಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ದಾವಣಗೆರೆ ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿಂದ ಪೊಲೀಸ್ ಠಾಣೆಗೆ ದೂರು. ರಸ್ತೆಯಲ್ಲಿ ಅಳವಡಿಸಿದ್ದ ಗ್ರೇಟಿಂಗ್ ಕಳ್ಳತನ ಮಾಡುತ್ತಿರುವ ಕಳ್ಳರು, ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾದ ಕಳ್ಳರ ಕೈಚಳಕ. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ವಿವಿಧ ರಸ್ತೆಗಳಲ್ಲಿ. ಹೌದು, ದಾವಣಗೆರೆ ಸ್ಮಾರ್ಟ್ ಸಿಟಿ ಲಿಮಿಟೆಡ್ನಿಂದ ನಗರದ 5-6 ಕಡೆ ಸ್ಮಾರ್ಟ್ ರಸ್ತೆಗಳನ್ನ ನಿರ್ಮಾಣ ಮಾಡಿದ್ದು, ಅಲ್ಲಿ ಮಳೆ ನೀರು ಸರಾಗವಾಗಿ ಹರಿದು ಹೋಗಲೆಂದು ಗ್ರೇಟಿಂಗ್ ಕ್ಯಾಸ್ಟರ್ಗಳನ್ನ ಅಳವಡಿಸಲಾಗಿತ್ತು. ಆದರೆ ಇದೀಗ ಕಳ್ಳರ ಕಣ್ಣು ಆ ಗ್ರೇಟಿಂಗ್ಗಳ ಮೇಲೆ ಬಿದ್ದಿದ್ದು, ಗ್ರೇಟಿಂಗ್ ಕಳ್ಳತನ ಮಾಡುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದಾವಣಗೆರೆ ನಗರದ ಚೌಕಿಪೇಟೆ, ಮಹಾವೀರ ರಸ್ತೆ, ಕೆಆರ್ ಮಾರುಕಟ್ಟೆ ರಸ್ತೆ, ಎಂಜಿ ರಸ್ತೆ, ಮಂಡಿಪೇಟೆ ರಸ್ತೆ, ಚಾಮರಾಜಪೇಟೆ ರಸ್ತೆ, ಬನ್ನಿ ಕಂಪನಿ ರಸ್ತೆ, ಎನ್ಆರ್ ರಸ್ತೆಗಳಲ್ಲಿ ಅಳವಡಿಸಿದ್ದ ಸುಮಾರು 7 ಲಕ್ಷಕ್ಕೂ ಹೆಚ್ಚು ಮೌಲ್ಯದ 91 ಗ್ರೇಟಿಂಗ್ಗಳನ್ನು ಕಳ್ಳರು ಕಳ್ಳತನ ಮಾಡಿದ್ದು, ಈ ಸಂಬಂಧ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ನಿನ್ನೆ ಮೊನ್ನೆ ಈ ಹಿಂದೆ 2 ದಿನಗಳಲ್ಲಿ ನಾವು ಒಂದು ವಿಡಿಯೋ ತುಣುಕನ್ನು ನೋಡಿರ್ತೀವಿ. ಸಾಮಾಜಿಕ ಜಾಲತಾಣದಲ್ಲಾಗಿರ್ಬೋದು ಮತ್ತು ವಾಟ್ಸಪ್ಪಲ್ಲಾಗಿರ್ಬೋದು ಒಂದು ವಿಡಿಯೋ ಹರಿದಾಡಿರ್ತದೆ. ಅದರಲ್ಲಿ ಸುಮಾರು ಒಂದು ಮುಖಗವಸವನ್ನು ಹಾಕಿಕೊಂಡಿರ್ತಕ್ಕಂಥ 2 ಯುವಕರು ನಾವು ಕ್ಯಾಸ್ಟ್ ಐರನ್ ಗ್ರೇಟಿಂಗ್ಸ್ಗಳನ್ನ ಅಳವಡಿಸಿರ್ತೀವಿ. ನಾವು ಸ್ಮಾರ್ಟ್ ಸಿಟಿ ವತಿಯಿಂದ ಈ ಹಿಂದೆ ಮಂಡಿಪೇಟು, ಚೌಕಿಪೇಟು ಮತ್ತು ಎನ್ಆರ್ ರಸ್ತೆ ಅಂತ ಹೇಳಿ ಸುಮಾರು ಒಂದು 4ರಿಂದ 5 ರಸ್ತೆಗಳಲ್ಲಿ ನಾವು ಸ್ಮಾರ್ಟ್ ರೋಡನ್ನು ಯೋಜನೆಯನ್ನು ಅನುಷ್ಠಾನಗೊಳಿಸಿರ್ತೀವಿ. ಅದರಲ್ಲಿ ಮಳೆ ನೀರನ್ನು ಸರಾಗವಾಗಿ ಹಾದು ಹೋಗಲಿಕ್ಕೆ ಅಂತ ಹೇಳಿ ನಾವು ಕ್ಯಾಸ್ಟ್ ಐರನ್ ಗ್ರೇಟಿಂಗ್ಗಳನ್ನ ಅಳವಡಿಸಿರ್ತೇವೆ. ಆ ಗ್ರೇಟಿಂಗ್ಗಳು ಮೂಲತಃ ಕ್ಯಾಸ್ಟ್ ಐರನ್ ಕಬ್ಬಿಣದ್ದಾಗಿರೋದ್ರಿಂದ ಅದನ್ನು ರೀಸೈಕಲ್ ವ್ಯಾಲ್ಯೂ ಇರುತ್ತೆ. ಆ ರೀಸೈಕಲ್ ವ್ಯಾಲ್ಯೂ ಇರೋದ್ರಿಂದ ಅದನ್ನು ಕದ್ದಿರ್ತಾರೆ. ಸುಮಾರು ಈ ಥರ ನಾವು ನಮ್ಮ ವಿಡಿಯೋ ತುಣುಕು ಹರಿದಾಡಿದ ಹಿನ್ನೆಲೆಯಲ್ಲಿ ನಮ್ಮ ಅಭಿಯಂತರಗಳ ಕಡೆಯಿಂದ ನಾನು ಒಂದು ವರದಿಯನ್ನು ತರಿಸ್ಕೊಂಡಿರ್ತೇನೆ. ಆ ವರದಿ ಪ್ರಕಾರ ನಮಗೆ ಸುಮಾರು 81 ಗ್ರೇಟಿಂಗ್ಗಳು, ಅದರ ಆರ್ಥಿಕ ಮೌಲ್ಯ ಬಂದುಬಿಟ್ಟು ಸುಮಾರು 6,26,639 ರೂಪಾಯಿ, ಸುಮಾರು 6 ಲಕ್ಷಕ್ಕಿಂತ ಹೆಚ್ಚಿಗೆ ಆರ್ಥಿಕ ಮೌಲ್ಯವನ್ನು ಹೊಂದಿರತಕ್ಕಂಥ 81 ಗ್ರೇಟಿಂಗ್ ಕ್ಯಾಸ್ಟ್ ಐರನ್ ಗ್ರೇಟಿಂಗ್ಗಳು ಕಳ್ಳತನ ಆಗಿರ್ತವೆ. ಸಂಬಂಧಿಸಿದ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲೆ ಮಾಡಲಿಕ್ಕೆ ಹೋಗಿದ್ದಾರೆ. ಈಗ ದೂರನ್ನು ದಾಖಲೆ ಮಾಡ್ತಾ ಇದ್ದೀವಿ. ಮಳೆ ನೀರು ಸರಾಗವಾಗಿ ಹರಿಯಲೆಂದು ಹಾಕಿದ್ದ ಗ್ರೇಟಿಂಗ್ಗಳನ್ನು ಕಳ್ಳರು ಕಳ್ಳತನ ಮಾಡಿಕೊಂಡು ಆಟೋದಲ್ಲಿ ತೆಗೆದುಕೊಂಡು ಹೋಗುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಬ್ಬಿಣವನ್ನ ಮಾರಲು ಅಥವಾ ಅದನ್ನು ಕರಗಿಸಿ ಬೇರೆ ಉತ್ಪನ್ನ ಮಾಡಲು ಗ್ರೇಟಿಂಗ್ಗಳನ್ನು ಕಳ್ಳರು ಕಳ್ಳತನ ಮಾಡುತ್ತಿದ್ದಾರೆ. ಇದೀಗ ಸಾರ್ವಜನಿಕರ ಆಸ್ತಿ, ಸ್ಮಾರ್ಟ್ ಸಿಟಿಯ ಆಸ್ತಿಯನ್ನ ಕಳ್ಳರು ಕದಿಯುತ್ತಿದ್ದು, ಒಂದು ವೇಳೆ ಮಳೆ ಬಂದು ಗುಂಡಿಯಲ್ಲಿ ನೀರು ತುಂಬಿದಾಗ ಯಾರಾದರೂ ಬಿದ್ದು ಏನಾದರೂ ತೊಂದರೆಯಾದರೆ ಯಾರು ಹೊಣೆ ಎಂದು ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಪೊಲೀಸರು ಗ್ರೇಟಿಂಗ್ ಕಳ್ಳರನ್ನ ಆದಷ್ಟು ಬೇಗ ಬಂಧಿಸುವಂತೆ ಮನವಿ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾನು ಸಾರ್ವಜನಿಕರಿಗೆ ಕಳಕಳಿಯಿಂದ ಕೇಳ್ಕೊಳ್ಳೋದೇನೆಂದರೆ, ಇದು ಸಾರ್ವಜನಿಕರ ಆಸ್ತಿ, ಇದು ಕೇವಲ ಸ್ಮಾರ್ಟ್ ಸಿಟಿ ಆಸ್ತಿ ಅಲ್ಲ, ನಿಮ್ಮ ಎಲ್ಲರ ಆಸ್ತಿ. ಇದನ್ನು ನಾವು ಮಳೆ ನೀರು ಕೊಯ್ಲು ಹಾದು ಹೋಗಲಿಕ್ಕೆ ಅಂತ ಹೇಳಿ, ಮಳೆ ನೀರು ಹೆಚ್ಚಿಗೆ ಮಳೆ ಆದ ನಂತರ ಸರಾಗವಾಗಿ ಹಾದು ಹೋಗಲಿಕ್ಕೆ ಅಂತ ಹೇಳಿ ನಾವು ಅದನ್ನು ವ್ಯವಸ್ಥೆ ಮಾಡಿರ್ತೀವಿ. ಒಂದು ವೇಳೆ ಈಗ ಯಾರೋ 1-2 ಕಿಡಿಗೇಡಿಗಳು ಆ ಥರ ಹಾಳು ಮಾಡೋದ್ರಿಂದ ಸಾರ್ವಜನಿಕ ಆಸ್ತಿನ, ಅಲ್ಲಿ ಮಳೆ ನೀರು ಬಂದಾಗ, ನೀರು ತುಂಬಿಕೊಂಡಾಗ ಅಲ್ಲಿ ತೆಗ್ಗಿದೆ ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ. ಅದರಲ್ಲಿ 2 ವೀಲರ್ ತೊಗೊಂಡು ಹೋಗ್ತಿರ್ತಾರೆ, 4 ವೀಲರ್ ತೊಗೊಂಡು ಹೋಗ್ತಿರ್ತಾರೆ, ಅಥವಾ ಮಕ್ಕಳು, ವಯಸ್ಸು, ವೃದ್ಧರು ಎಲ್ಲ ನಡ್ಕೊಂಡು ಹೋಗ್ತಿರ್ತಾರೆ. ಅಲ್ಲಿ ತೆಗ್ಗಿದೆ ಅಂತ ಗೊತ್ತಿರಲ್ಲ. ಸಡನ್ನಾಗಿ ಅಲ್ಲಿ ತೆಗ್ಗಲ್ಲಿ ಕಾಲಿಟ್ಟಾಗ ಅಪಘಾತಗಳಾಗ್ತಕ್ಕಂಥ ಸಂಭವ ಜಾಸ್ತಿ ಇರುತ್ತೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಮತ್ತೊಮ್ಮೆ ಮನವಿ ಮಾಡ್ಕೊಳ್ಳೋದೇನೆಂದರೆ, ಸಾರ್ವಜನಿಕ ಆಸ್ತಿ ಪಾಸ್ತಿನ ದಯವಿಟ್ಟು ಹಾನಿ ಮಾಡಬೇಡಿ. ಮತ್ತು ಆದಷ್ಟು ಈ ಸುತ್ತಮುತ್ತಲಿನ ಜನಗಳು ನಮ್ಮೊಂದಿಗೆ, ಸ್ಮಾರ್ಟ್ ಸಿಟಿಯೊಂದಿಗೆ ಮತ್ತು ನಮ್ಮ ಜಿಲ್ಲಾಡಳಿತದೊಂದಿಗೆ ಸಹಕರಿಸಿ ಈ ಕಳ್ಳತನ ಆಗಿರ್ತಕ್ಕಂಥ ಪ್ರಕರಣನ ಭೇದಿಸುವಲ್ಲಿ ಸಹಕಾರ ನೀಡಬೇಕು ಅಂತ ಹೇಳಿ ತಮ್ಮೆಲ್ಲರ ಹತ್ರ ಮನವಿ ಮಾಡ್ತೀನಿ. ಒಟ್ಟಿನಲ್ಲಿ ಗ್ರೇಟಿಂಗ್ಗಳ ಮೇಲೆ ಕಳ್ಳರ ಕಣ್ಣು ಬಿದ್ದಿದ್ದು, ನಗರದಾದ್ಯಂತ ಸಾಕಷ್ಟು ಕಡೆ ಗ್ರೇಟಿಂಗ್ಗಳನ್ನು ಅಳವಡಿಸಿದ್ದು, ಅವುಗಳು ಕಳ್ಳರ ಪಾಲಾಗುವುದಕ್ಕಿಂತ ಮುಂಚೆ ಪೊಲೀಸರು ಆರೋಪಿಗಳನ್ನು ಬಂಧಿಸುವಂತೆ ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.